ಇದೊಂದು ಹೊಸ ಪ್ರಯತ್ನ. ಬಟ್ ಹಂಗಂದರೆ ತುಂಬ ವಿಭಿನ್ನವಾಗೂ ಇಲ್ಲ, ಮನಸ್ಸಿಗೆ ಹತ್ರ ಆಗುವಂಥ ಸಿನಿಮಾ. ಒಂದು ಹೊಸ ವೇಯಲ್ಲಿ ಒಂದು ಕತೆ ಹೇಳೋಕ್ಕೆ ಮುಂದೆ ಬಂದಿದ್ದೀವಿ. ಡೆಫಿನೆಟ್ಲಿ ನಿಮ್ಮ ಸಪೋರ್ಟೊಂದಿಗೆ ಇನ್ನಷ್ಟು ಭಾಳ ಜನಕ್ಕೆ ರೀಚ್ ಆಗಬೇಕು. ಮೋರ್ ದೆನ್ ಮನಿ ಈ ಸಿನಿಮಾನ ಭಾಳಷ್ಟು ಜನ ನೋಡಬೇಕು. ಇದೊಂದು ಹೊಸ ಪ್ರಯತ್ನನ ಅವರು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ನಿಮಗೆಲ್ಲರಿಗೂ ಕೇಳೋದೊಂದೇ, ಆದಷ್ಟು ಸಿನಿಮಾಗೆ ಸಪೋರ್ಟ್ ಮಾಡಿ, ಇನ್ನಷ್ಟು ಜನರು ಕನ್ನಡ ಸಿನಿಮಾಗೆ ಥಿಯೇಟ್ರಿಗೆ ಬಂದು ನೋಡೋ ಥರ ಮಾಡಿ. ಥ್ಯಾಂಕ್ ಯು. ಆ್ಯಂಡ್ ಮೇನ್ಲಿ ಇಷ್ಟು ಸಿನಿಮಾ ಇಷ್ಟು ಚೆನ್ನಾಗಿ ಮೂಡ್ ಬಂದಿರೋದಕ್ಕೆ ಕಾರಣ ಪ್ರೊಡಕ್ಷನ್ ಹೌಸ್ಗೆ ಥ್ಯಾಂಕ್ಸ್ ಹೇಳಬೇಕು, ಶಿವಣ್ಣಗೆ, ಗೀತಾ ಮೇಡಮ್ಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು. ನಮಸ್ಕಾರ. ನಮ್ಮ ಸಿನಿಮಾ ಫೈರ್‌ಫ್ಲೈ ಇದು ರಿಲೀಸ್ ಆಗಿದೆ. ನನಗೆ ತುಂಬ ಖುಷಿ ಇದೆ. ನಾನು ಸಿನಿಮಾನ ನಿಮ್ಮ ಜೊತೆಯಲ್ಲಿ ನೋಡ್ತಾ ಇರೋದೀಗ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆ್ಯಂಡ್ ಇದಕ್ಕೆಲ್ಲ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಅಗೇನ್ ಪ್ರೊಡಕ್ಷನ್ ಹೌಸ್ಗೆ. ಬಿಕಾಸ್ ಅವ್ರು ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಫ್ಯೂಚರ್ ಜನ್ರೇಷನ್ಗೂ ಆಪರ್ಚುನಿಟೀಸ್ ಕೊಡ್ತಾಯಿದ್ದಾರೆ. ಆ್ಯಂಡ್ ನಮ್ಮ ಇಂಡಸ್ಟ್ರಿನೂ ಬೆಳಿಬೇಕು ಅಂತ ಅವರು ತುಂಬ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ್ಯಂಡ್ ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಆ್ಯಂಡ್ ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನನಗೆ ತುಂಬ ಖುಷಿ ಇದೆ ಸಿನಿಮಾ ನೋಡ್ತಾ ಇದ್ದಾಗ. ಆ್ಯಂಡ್ ಅದ್ಭುತವಾಗಿ ಬಂದಿದೆ ಅಂತ ನನಗೆ ಅನಿಸ್ತಾ ಇದೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಪ್ಲೀಸ್ ಬಂದು ಸಿನಿಮಾ ನೋಡಿ ಥಿಯೇಟರ್ಸಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಇಂಡಸ್ಟ್ರಿಯಿಂದನೂ ಮೀಡಿಯಾಯಿಂದನೂ ಆಡಿಯನ್ಸಿಂದನೂ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ಸೊ ವಿ ಆರ್ ಆಲ್ ವೆರಿ ಹ್ಯಾಪಿ. ಸಿನಿಮಾದ ಪ್ರೊಡಕ್ಷನ್ ಹೆಸರಲ್ಲೇ ಇದೆ, ಸಿನಿ ಸರ್ವಿಸಸ್ ಅಂತ, ಶ್ರೀಮಂತ ಸರ್ವಿಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಯಾಕಂದರೆ ನಿಮ್ಮ ಮೊದಲ ಸಿನಿಮಾದ ಆಯ್ಕೆಯಿಂದಲೇ ಗೊತ್ತಾಗ್ತಿದೆ ಸಿನಿಮಾ ಲ್ಯಾಂಡ್ಗೆ ಸರ್ವಿಸ್ ಮಾಡೋಕ್ಕೋಸ್ಕರ, ಸೇವೆ ಮಾಡೋಕ್ಕೋಸ್ಕರ ಬಂದಿದ್ದೀರಿ ಅಂತ. ಸಾರಿ, ಸಿನಿಮಾ ಲ್ಯಾಂಡ್ಗೆ ಸೇವೆ ಮಾಡೋಕ್ಕೋಸ್ಕರ ಬಂದಿದ್ರಿ ಅಂತ ಟೈಟಲ್ಲೇ ಗೊತ್ತಾಗ್ತಿದೆ. ಹೌದು, ಅಂದರೆ ಎಲ್ಲ ಆಸ್ಪೆಕ್ಟಲ್ಲೂ ನಾವು ಟಾಪ್ ಕ್ವಾಲಿಟಿ ತೋರಿಸೋಕೆ ಟ್ರೈ ಮಾಡಿದ್ದೀವಿ. ಆ್ಯಂಡ್ ಐ ಥಿಂಕ್ ವಿ ಹ್ಯಾವ್ ಅಚೀವ್ಡ್ ಇಟ್. ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಇದೆ? ಫಸ್ಟ್ ಸಿನಿಮಾ ಆಯಿತು, ನೆಕ್ಸ್ಟ್ ಯಾವ ಥರ ಪ್ಲ್ಯಾನ್ ಮಾಡ್ತೀವಿ ಅದು ನೋಡಬೇಕು. ಸ್ಕ್ರಿಪ್ಟ್ಸ್ ಕೇಳ್ತಾ ಇದ್ದೀವಿ. ಸೊ ವೆರಿ ಸೂನ್. ನಿವೇದಿತಾ ಮೇಡಮ್ ಅವರಿಂದ ಹ್ಯಾಟ್ರಿಕ್ ಸಿನಿಮಾವನ್ನ ಸಕ್ಸಸ್ ಗಳಿಸ್ತಾ ಇದ್ದೀವಿ ನಾವು. ಹಿಂಗೆ ಈಗ ಜೈಕಾರ ಕೇಳ್ತಾ ಇದ್ದೀವಿ. ಈಗ ಅಜ್ಜಿಯಿಂದ ಸ್ಟಾರ್ಟ್ ಆಯಿತು, ಪರ್ವತಮ್ಮ ಅವರಿಂದ, ಅಮ್ಮ ಅವರಿಂದ, ಈಗ ನಿಮ್ಮ ಹೆಸರು ಜೈಕಾರ ಸ್ಟಾರ್ಟ್ ಆಗಿದೆ. ದೊಡ್ಡಮನೆಯಿಂದ ಯಾವುದೇ ಸಿನಿಮಾ ಬರೋಕ್ಕೆ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ. ಭಾರ ಅನ್ನಿಸ್ತಾ ಇದೆಯಾ ಅಥವಾ ಜವಾಬ್ದಾರಿ ಹೇಗೆ ಕಾಣ್ತಾ ಇದೆ? ಅಂದರೆ ರೆಸ್ಪಾನ್ಸಿಬಿಲಿಟಿ ಇದೆ. ಬಟ್ ಅಜ್ಜಿ ಜೊತೆ ಐ ಕ್ಯಾನ್ ಕಂಪೇರ್ ಮೈ ಸೆಲ್ಫ್. ಅಂದರೆ ನಾನು ಬರೀ ಒಂದು ಸಿನಿಮಾ ಮಾಡಿರೋದು. ಬಟ್ ಐ ಟ್ರೈ ಮೈ ಬೆಸ್ಟ್ ವಿತ್ ದ ಬೆಸ್ಟ್. ಅಜ್ಜಿ ಮತ್ತು ಅಮ್ಮ ಆದಮೇಲೆ ನಮಗೊಂದು ಖುಷಿ ಇದೆ. ನಮ್ಮ ಜನ್ರೇಷನ್ಗೂ ಕೂಡ ಅಣ್ಣ ದೊಡ್ಡ ಮನೆಯಿಂದ ನಿರ್ಮಾಣ ಬರಬೇಕು ಅಂತೇಳಿ ನಮ್ಮ ಜನ್ರೇಷನ್ಗೂ ಸ್ಟಾರ್ಟ್ ಆಗಿದೆ. ಮೂಲ ವಯಸ್ಸಾಯ್ತು ಅಂತ ನಾವು ಆಗೋಯ್ತು. ಸಕ್ಸಸ್ ಜಾಸ್ತಿ ಇಂಪಾರ್ಟೆನ್ಸ್ ಇರುತ್ತೆ ಸಿನಿಮಾಗಳನ್ನ ಅಂದರೆ ಸ್ಕ್ರಿಪ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೇನ್ಲಿ ನ್ಯೂ ಕಮರ್ಸ್ ಮೇಲೆ ಫೋಕಸ್ ಮಾಡಬೇಕು ಅಂತ ಪ್ಲ್ಯಾನ್. ಸಕ್ಸಸ್ ವ್ಯಾಲಿ ಹೆಂಗೆ ಸಾಗುತ್ತೆ? ಎಲ್ಲಿ ಆಯಿತು, ಇನ್ನೆಲ್ಲೆಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ಬೇರೆ ಥಿಯೇಟರ್ಸ್ನೆಲ್ಲ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಮೇ ಬಿ ಬೇರೆ ಸಿಟೀಸ್ನ ವಿಸಿಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಅನೌನ್ಸ್ ಮಾಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.